ಅಜ್ಜಿ ನಾಳಜ್ಜಿ ಅಜ್ಜಿ ಆ ಪಾಪ ಕಣ್ಣು ಬಿಟ್ಟಿಲ್ಲ ಈ ಪಾಪನು ಕಣ್ಣು ಬಿಟ್ಟಿಲ್ಲ ಎರಡು ಪತ್ತಂದವೇನೆ ಅಜ್ಜಿ. ಋತು ಇನ್ನನ ಅವರು ಸಣ್ಣ ಪಾಪ ಅಲ್ಲ, ಅದಕ್ಕೆ ಕಣ್ಬಿಟ್ಟಿಲ್ಲ. ನೀನು ಹಿಂಗೆ ಇದ್ದೆ ಹುಟ್ಟಿದಾಗ, ನೀನು ಹಿಂಗೆ ಕಣ್ಬಿಟ್ಟಿರ್ಲಿಲ್ಲ. ನೀನು ಹಿಂಗೆ ಇದ್ದಿ ಸೇಮ್ ನಮ್ಮ ಋತು ಇದ್ದಂಗೆ ಇದಾವಲ್ಲಿ ಎರಡೂ ಸೇಮ್ ಹಂಗೆ ಕಣಪ್ಪೋ ಇರೋದು. ಕಣತೆ ಹಂಗೆ ಇರೋದು ಸೇಮ್ ಋತು ಇದ್ದಂಗೆನೆ. ಚೆನ್ನಾಗಿದ್ದಾರೆ ಇಬ್ರು, ತೂಕ ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ ಆರೋಗ್ಯವಾಗಿ ಅಂತ ಹೇಳಿದ್ರು ಡಾಕ್ಟ್ರು. ಕೊಡ್ತೀಯ ನಮ್ಮ ಋತು, ನಾವೇ ಇಕ್ಕೆಂತೀವ ಪಾಪನ, ನಾವು ಕರ್ಕೊಂಡು ಹೋಗ್ತೀವ. ನಿಮ್ಮಮ್ಮಗೆ ಆಪ್ರೇಷನ್ ಮಾಡಿವ್ರಲ್ಲ, ಈ ಮಾಡಿವ್ರಲ್ಲ, ಸೂಜಿ ಮಾಡ್ಯವ್ರಿ, ಅದಕ್ಕೇನೆ ಎದ್ದಳಕ್ಕಾಗಲ್ಲ. ಸುಮ್ಮನಿರು, ನೋಡು ಪಾಪನ ಸುಮ್ಮನೆ ನೋಡ, ಎಲ್ಲ ಮುಟ್ಟೋದೆಲ್ಲ ಮಾಡಬಾರ್ದು, ಡಾಕ್ಟ್ರು ಬೈತಾರೆ. ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಬೈತಾರೆ. ಮುಟ್ಟೋದೆಲ್ಲ ಮಾಡಬೇಡ, ಸುಮ್ಮನೆ ನೋಡ್ಬೇಕಾ, ಜಾಣೆ ಆಗ್ಬೇಕಾ. ಅಮ್ಮ 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 ಸ್ವಲ್ಪ ನೋವು ಐತೆ ಕಣಮ್ಮ, ಆಪ್ರೇಷನ್ ಮಾಡಿರೋದು. ಯಾಕಂದರೆ ಎರಡು ಆಪ್ರೇಷನನ್ನು ಮಾಡಿವ್ರಲ್ಲ, ಅದಕ್ಕೆ ನೋಯ್ತೈತಿ. ಏನಾಗಲ್ಲ ಸುಮ್ಕಿರು. ಡಾಕ್ಟ್ರು ನೋವಿರುತ್ತೆ, ಇವತ್ತು ನಾಳೆ ಇನ್ನು 3 ದಿವಸ ನೋವಿರುತ್ತೆ, ಏನಾಗಲ್ಲ ಅಂತ ಹೇಳೋರು. ಸುಮ್ಮನಿರು. ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ನೋವಿದ್ದೇ ಇರುತ್ತೆ. ಆಗಲ್ಲ ಋತಮ್ಮ, ಯಾರಮ್ಮ ಅವರು, ಯಾರು? ಅಜ್ಜಿ ಅಜ್ಜಿ ನಂದು ಪಾಪ ನೋವ, ಎರಡು ಪಾಪ ಹುಟ್ಟೈತೆ, ಬಾಲಜ್ಜಿ ನೋಲು. ಈಗ ಬಂದ್ರೆ ಬರೀ ಇತ್ಲಾಗೆ. ಚಿತ್ರಮ್ಮ ಚೆನ್ನಾಗಿದ್ದೀನಮ್ಮ? ಮತ್ತೆ ಚೆನ್ನಾಗಿದ್ದೀನಿ, ಸ್ವಲ್ಪ ನೋವು. ಅವಳಿಗೆ ಎರಡು ಆಪ್ರೇಷನ್ ಮಾಡಿದ್ರಲ್ಲ, ಅದಕ್ಕೆ ಒಂದಿಟ್ಟು ನೋವು ಐತೆ ಅಂತ ಹೇಳಿ ಹೊಳ್ತಾ ಇದ್ದಾಳೆ. ಅದಕ್ಕೆ ಡಾಕ್ಟ್ರು ಏನಾಗಲ್ಲ, ಇವತ್ತೊಂದು ದಿವಸ ನೋವು ಇದ್ದೇ ಇರುತ್ತೆ ಅಂತ ಹೇಳೋಗಿವ್ರೆ ಕಣಕ್ಕ. ಚೆನ್ನಾಗಿದ್ದಾರೆ ಕಣೋ ಋತಮ್ಮನ ತಮ್ಗಳು, ಋತಮ್ ಇದ್ದಂಗೆ ಇದ್ದಾರೆ. ಅಲ್ಲೇ ನೋಡು, ಮಾತಾಡಿಸ್ತೇನಮ್ಮ ನೀನು. ಕಣ್ಣು ಬಿಟ್ಟಿಲ್ಲ, ಪಾಪ ಈ ಪಾಪನು ಕಣ್ಣು ಬಿಟ್ಟಿಲ್ಲ, ಆ ಪಾಪನು ಕಣ್ಣು ಬಿಟ್ಟಿಲ್ಲ. ಮಾತಾಡಲ್ಲ ಕಂತತ, ಮಾತಾಡಲ್ವಂತೆ. ಇನ್ನು ಸಣ್ಣರಲ್ಲ, ಅವ್ರ ಅದಕ್ಕೆ ಮಾತಾಡಲ್ಲ. ಇನ್ನು ಇವತ್ತು ಹುಟ್ಟೇವ್ರಿ, ಅದಕ್ಕೆ ಮಾತಾಡಲ್ಲ. ಯಾವ ಟೈಮಿಂಗ್ಸಿಗೆ ಮುಟ್ಟಿರೋದು, ಎಷ್ಟಪ್ಪ ಹೊಳಿ ಅಂದರೆ ಎಷ್ಟು ಟೈಮು, ಅದೆಷ್ಟು ಬರ್ಕೊಟ್ಟವ್ರೆ, ಎಷ್ಟು ಟೈಮಿಂಗ್ಸಿಗೆ ಆಪ್ರೇಷನ್ ಮಾಡಿರೋದು, ಹುಟ್ಟಿರೋದು, ಅದೆಲ್ಲನ ಕೇಳ್ಕೊಂಬರ್ಬೇಕು. ಯಾವ ಹೆಸ್ರು ಬಲಕ್ಕೆ ಬಂದೈತೆ, ಯಾವ ನಕ್ಷತ್ರ ಏನು ಅಂತೇಳಿ ಹುಟ್ಟಿರೋ ಕುರ್ತಂಡೋಗಿ ಎಲ್ಲ ಕೇಳ್ಕೆ ಬರಬೇಕು. ಬಿಡು, ನಾನು ಹೋಗ್ನಲ್ಲ, ನಾನು ಕೇಳ್ಕೊಂಬತ್ತೀನಿ. ನಾನು ತಗೈತೆ ಕುರ್ತು ಹೋಗಿ ಕೇಳ್ಕೊಂಬತ್ತೀನಿ. ನಮ್ಮ ಋತು ಈ ಪಟ್ಟು ಅರ್ಗಾಗಲ್ಲಪ್ಪ, ಪಾಪಾರನು ಬಿಟ್ಟು ಅಲ್ಲೇನು ಋತು. ನೀನು ಹಿಂಗೆ ಇದ್ದಿದ್ದು ಋತಮ್ಮ, ನೀನು ಹಿಂಗೆ ಇದ್ದಿದ್ದು. ಬಿಸ್ಲಾಗ ಓಡಾಡಿ ಕರ್ರಗಾಗಿದೆಯಾ. ಅದಕ್ಕೆ ಮತ್ತೆ ಬಿಸ್ಲಾಗ ಓಡಾಡಬಾರ್ದು ಅಂಬೋದು. ನೋಡು ಪಾಪನ್ಗಳು ಎಷ್ಟು ಬೆಳ್ಳಗೈದಾರೆ. ಸೇನಕೈದಾರೆ ಕಣಮ್ಮ ಲಸ್ಮಕ್ಕ. ಭಾಳ ಸೇನಕೈದಾರಲ್ಲಿ, ತೂಕ ಎಲ್ಲ ಸರಿಯಾಗಿದ್ದಾರೆ ನಮ್ಮ. 2 kg ಇದ್ದಾರೆ, ಎಲ್ಲ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಅದೇ ಒಂದಿನ ಮಾತ್ರನ ಈಟಿಗೆ ಇಕ್ಬೇಕಂತೆ, ಕರೆಂಟಿಗೆ. ಅದೇ ಯಾತ ತೊತ್ತಾರಂತ ಮಿಷಿನ್ ಇಲ್ಲಿಗೆ ಇಕ್ತಾರಂತೆ. ಅದಕ್ಕೇನೆ ಇನ್ನು ಇವತ್ತಲ್ಲ, ಇನ್ನು 2-3 ದಿವಸ ಬಿಟ್ಟು ನೋಡೋಣ. ಅದೇ ಜಾಂಡಿಸ್ ಪಾಂಡಿಸ್ ಇರುತ್ತಲ್ಲ, ಅದಕ್ಕೇನೆ ಕರೆಂಟ್ಗೆ ಇಕ್ಬೇಕು ಒಂದು ದಿವಸ ಅಂತ ಹೇಳವ್ರಿ. 3 ದಿವಸ 3,000 ದುಡ್ಡು ಕಟ್ಟಿಸ್ಕೊಂಡವ್ರು, ಅದಕ್ಕೊಂದು ದಿವಸಕ್ಕೆ 3,000 ಕಟ್ರಿ ಅಂತ ಹೇಳಿ ಕಟ್ಟಿಸ್ಕೊಂಡವ್ರಿ. ಅದೇ ಒಂದೇ ದಿವಸ ಇಕ್ಬೇಕಂತೆ, ಅದಂತಂದು ಇಲ್ಲೇ ಇಕ್ತಾರಂತ ಮಿಷಿನ್ನ, ಇಲ್ಲೇ ಇಕ್ರಿ ಕರೆಂಟ್ಗೆ ಅಂತ ಹೇಳವ್ರಿ. ಏನು ಸೆನಕೈದಾರಮ್ಮ. ಹೆಂಗತ್ತೆ 2 ಗಂಡದ ಹೊತ್ತ. ಎಂಥ ಸೆನಕೈದಾರ, ಹಂಗೇನೆ ಇಬ್ರು ಒಂದೇ ಥರ ಇದ್ದಾರಲ್ಲ ಲಸ್ಮಕ್ಕ. ಮೂನಕ್ಕ ಅವಳಿ ಜೋಳಿ ಅಂದಮೇಲೆ ಒಂದೇ ಥರ ಇರೋದು. ಒಂದೇ ಥರ ಇರ್ತವೆ. ಅಲ್ಲ ಕಣಮ್ಮ ಲಸ್ಮಕ್ಕ, ಇದ್ರಾಗೆ ದೊಡ್ಡನ ಯಾರು ಸಣ್ಣನ ಯಾರಮ್ಮ? ಇವನೇ ದೊಡ್ಡನು, ಆ ಕಡೆಗಳನ್ನು ಋತಮ್ಮನ ಕಡೆಗಳಿರೋನು ಸಣ್ಣನು. ಇವನೇ ದೊಡ್ಡನು, ಒಂದು ಸ್ವಲ್ಪ ಇವನೇ ದೊಡ್ಡನು ಅಂತ ಹೇಳಿದ್ರು ಡಾಕ್ಟ್ರು. ಇವನು ನೋಡೋದು ದಪ್ಪ ಇದ್ದಾನೆ, ಅವನೊಂದು 2 ತೂಕ ಕಮ್ಮಿ ಇದ್ದಾನೆ. ಇವನು 2 kg 250 ಗ್ರಾಮ್ ಇದ್ದಾನೆ, ಇವನು 2 kg ಕರೆಕ್ಟಾಗಿ ಇದ್ದಾನೆ. ಅದಕ್ಕೆ ಇವನು ಒಂದಿಟ್ಟು ದೊಡ್ಡನು. ಹಳೆ ಜವಳಿ ಆದರೆ ಈ ಯಾರು ದೊಡ್ಡವರು ಯಾರು ಸಣ್ಣರು ಅಂತ ಗೊತ್ತೇ ಆಗಲ್ಲ ಕಣಮ್ಮ. ಒಂದೇ ಸಮಕ್ಕೆ ಇರ್ತಾವಲ್ಲ, ಗೊತ್ತೇ ಆಗಲ್ಲ. ಒಂದೀಟು ದಪ್ಪಕ್ಕ ಅಂತಾನೆ, ಒಂದೊಂದೀಟು ಸಣ್ಣಕ ಇದ್ದಾನೆ ಹೇಳು.
ಊಟ ಮಾಡಿರ್ಲ ಸ್ಮಕ್ಕ ಅನ್ನ ಸಾರೋನು ತಕೊಂಬಂದಿನಿ ಉಣ್ರಿ. ಏ ಬೇಡಪ್ಪ ನಾವು ಇಡ್ಲಿ ತಿಂದಿದ್ವಿ. ತಡಿ ಅಂಚಣ ಆಮೇಲೆ ಬೇಕಾದ್ರೆ ಉಣ್ತೀವಿ. ನಮ್ಮ ಚೈತ್ರ ಮುಂದೆ ಅಪ್ಪ ಹೇಳ್ದೆ ಅಮ್ಮ ಇವಾಗ ಒಂದಿಟ್ಟು ನಾವು ಏನಾಗಲ್ಲ ಬಿಡು, ಡಾಕ್ಟ್ರು ಇದ್ದೇ ಇರುತ್ತೆ ಇವತ್ತು ಅಂತ ಹೇಳೇವ್ರಲ್ಲ. ಚೈತ್ರಮ್ಮ ಧೈರ್ಯವಾಗಿರು, ಏನಾಗಲ್ಲ. ಕಣಮ್ಮ, ಅದು ನೋವಿದ್ದೇ ಇರುತ್ತೆ, ಏನು ಮಾಡೋಕ್ಕಲ್ಲ, ಆಪ್ರೇಷನ್ ಮಾಡಿರೋದು. ನಿರ್ಧೈರ್ಯವಾಗಿರು. ಹೆದರಿಕೆ ಬೇಡ. ಹುಡುಗರು ಸೇನಕ್ಕೆ ಇದ್ದಾವೆ, ನೀನು ಸೇನಕ್ಕಿದ್ರು ಹುಡುಗರು ಸೇನಕ್ಕಿರ್ತಾವತ್ತು. ಅದನ್ನೇ ಹೇಳ್ತಿರೋದು ನಾನು. ಧೈರ್ಯವಾಗಿರಮ್ಮ. ಡಾಕ್ಟ್ರ್ ಹೇಳಯ್ಯವ್ರಿ ಇವತ್ತು ನಾಳೆ ಒಂದು ದಿವಸ ಇದ್ದೇ ಇರುತ್ತೆ ನೋವು. ಇವತ್ತು ಒಂದು ದಿವಸ ಅಷ್ಟೇ, ನಾಳೆ ಏನಷ್ಟೊಂದು ನೋವು ಕಾಣಿಸಲ್ಲ, ಏನಾಗಲ್ಲ, ಆರಾಮಾಗಿರ್ರಿ, ಟೆನ್ಷನ್ ತಗೋಬೇಡ್ರಿ ಅಂತ ಹೇಳವ್ರಿ. ಏನಾಗಲ್ಲ ಕಣಮ್ಮ, ಸ್ವಲ್ಪ ತಡ್ಕ, ಏನಾಗಲ್ಲ. ಅಪ್ಪ ಆಪ್ರೇಷನ್ ಮಾಡಿರೋದು ತುಂಬ ಅಂತ ನೋವಾದಂಗೆ ಆಗುತ್ತೆ ಕಣಮ್ಮ. ಅಮ್ಮ ಎಷ್ಟು ನೋವ್ತೈತೆ ಗೊತ್ತೇ, ನೀವೇನೇನಾಗಲ್ಲ ಏನಾಗಲ್ಲ ಅಂತೀರ, ನನಗೆ ಗೊತ್ತಾದ್ರೂ ನೋವು ಹಂಗೇನೆ ಮತ್ತೆ. ನೀನು ನೋವಿದ್ದೇ ಇರುತ್ತಮ್ಮ, ಹೇಳಿಲ್ವೇ ಡಾಕ್ಟ್ರು? ಸುಮ್ಮನಿರು, ಏನಾಗಲ್ಲ. ನಾವು ನಿನ್ನ ನೋಡೋಕ್ಕಾಗಲ್ಲಮ್ಮ, ಏನು ಮಾಡ್ತೀಯ? ಇನ್ನ ಗೊತ್ತಾಗಲ್ಲ ಕಣಮ್ಮ, ಇನ್ನ ಗೊತ್ತಾಗಲ್ಲ ಕಣ ಋತು. ಜಾಸ್ತಿ ಮುಟ್ಟೋದು ಅದು ಮಾಡಬಾರ್ದು, ಡಾಕ್ಟ್ರು ಬೈತಾರೆ. ಡಾಕ್ಟ್ರು ಬಂದ್ರಿ ಬಾ ಹೋಗೋಣ. ಅಲ್ಲಿ ಕುಕ್ಕಮ್ಮನ್ ಬರ್ರಿ, ಜಾಸ್ತಿ ಜನ ಯಾರು ಇರಂಗಿಲ್ಲ. ಯಮ್ಮ ನೀನು ಇರು, 2 ಹುಡುಗರಲ್ಲ, ಎತ್ಕೆ ಮಕ್ಕಳು ಹತ್ಕೊಂಡು ಬೇಕು. ಅಪ್ಪ ಐತಿರ ಹೋದ್ರು ಹೋಗುತ್ತೆ, ನೀನು ಇರಮ್ಮ. ಇದ್ದೆ ಬಾರಿ ನೀನು. 2 ಹುಡುಗರು ಲೋಸ್ ಮಕ್ಕೊಂದೇನೆ, ಎತ್ಕೆ ಮಕ್ಕಳು ಹತ್ಕೊಂಡು 2 ಹುಡುಗರು ಏನೋ ಹತ್ರನು ಸುಧಾರ್ಸಕ್ಕು. ಇನ್ನು ಚೈತ್ರಮ್ಮ ಬೇರೆ ಇದ್ದಳಕ್ಕಲ್ವಲ್ಲ, ಅದಕ್ಕೇನೆ ಇದ್ದೆ ಬಾ. ನೋಡ್ಕೊಂಡು ನಾನು ಹೋಗ್ತೀನಿ, ಹೊಲ್ದಕ್ಕೆ ದನಗಳು ಕಟ್ಟಾಕಿದ್ದೀನಿ, ಹೋಗ್ತೀನಿ ಅತ್ತ. ನಾನು ಹೋಗ್ತಮ್ಮ, ಇನ್ನೇನು ಚಂದ್ರಣ್ಣ ಹೋಗುತ್ತೆ, ನಾನು ಹೋಗ್ತೀನಿ. ಸರಿಯಪ್ಪ ಆಯ್ತು, ಹೋಗು. ಮನೆಗಳದೆಲ್ಲ ಬಿಟ್ಟು ಕಸ ಪಸ ಹೊಡಿ. ಕಸ ಪಸ ಹೊಡೆದು ಒಂದಿಟ್ಟು ಅನ್ನಪ್ಪನ ಮಾಡ್ಕೊಂಡು ಉಣ್ಣು, ಸಾರೈತಿ ಒಂದಿಟ್ಟು ಬಿಸಿ ಮಾಡ್ಕೊಂಡು ಉಣ್ಣ. ಸರಿ ಅಮ್ಮ ಆಯ್ತು. ಕಾಪಿ ಆತಂದು ಕುಡಿತೇನಮ್ಮ ಲಸ್ಮಕ್ಕ, ಕಾಪಿ ಆತಂದು ತರನಿ. ಬಿಡೋಣ, ಕಾಪಿ ಬೇಡ, ಯಾತು ಬೇಡ. ಏನು ಬೇಡ, ಸುಮ್ಕಿರು. ಬಂಗಾರಪ್ಪ, ಎಲ್ಲರೂ ನಮ್ಮೂರಾಗೆ ಅಯ್ಯೋ ನೋಡಪ್ಪ ಚೈತ್ರ ಮುನ್ನೋದ್ರಷ್ಟೇ ಹೆಂಗೈತೆ, 2 ಗಂಡೆ ಆಗಿವೆ. ಅಂಬರ್ ಅವಳಿ ಜವಳಿ ನೋಡಪ್ಪ, ಏನು ಅದೃಷ್ಟ, 2 ಗಂಡೆ ಆದ್ವು ಅಂಬರ್. ಊರಾಗೆಲ್ಲ ಹಿಂಗೆ ಅಂದಿದ್ದೇನೆ. ಅಳಿಯಂದ್ರಿಗೆ ಒಂದು ಹೆಣ್ಣು 1 ಗಂಡ ಆಗ್ಬೇಕಾಯ್ತಂತೆ. 2 ಗಂಡ ಆಗಿರೋದಕ್ಕೆ ಬೇಜಾರಂತೆ ಕಣಕ. ಸುಮ್ಕೆ ನಮ್ಮ ವರ್ಷ ಇದ್ದಂಗೆ ಇರ್ತಾರೆ. ಸುಮ್ಮನಿರಮ್ಮ, ನಾವು ಗುದ್ದಾಡೋದೇ ಸಾಲದು ಅಂತ ಇನ್ನನ ಅವ್ರು ಬೇರೆ ವರ್ಷ ಹಾಕ್ತಾರೆ. ಏನು ಮಾಡೋಕ್ಕಲ್ಲ ಬಿಡಪ್ಪತ್ತ, ಹಾಗೇವಿ. ಇವಾಗ ನೀನು ಅದು ಬೇಕು ಅಂದ್ರೆ ಅದಾಗಲ್ಲ, ಇದು ಬೇಕು ಅಂದ್ರೆ ಇದಾಗಲ್ಲ, ಹೆಂಗೋ ಆಗೇವತ್ತ. ಹೆಂಗ ಸೇನಕ್ಕೆ ಇದ್ದಾರಲ್ಲ ಅದೇ ಬೇಕಾಗೋದು. ಹೆಂಗ ಸೇನಕ್ಕಿದ್ರೆ ಸಾಕು. ಹೆಂಗ ಮುಂದ್ಲದೆಲ್ಲ ಯಾರು ಕಂಡವ್ರಿ, ಚೆನ್ನಾಗಿರ್ತಾರೋ ಗುದ್ದಾಡ್ತಾರೋ. ನಾನು ನಮ್ಮ ರಮೇಶಪ್ಪ ಸೇನಕ್ಕಿಲ್ವಿ, ಇವರಿಬ್ಬರು ಗುದ್ದಾಡ್ತಾರೆ. ಹಿಂಗೆ ಸೇನಕ್ಕಿರ್ತಾರೋ ಗುದ್ದಾಡ್ತಾರೋ ಯಾರೂ ಕಂಡಿಲ್ಲ. ಅದೇನೇ ನಾವಿಬ್ರು ಗುದ್ದಾಡ್ತೀವಿ. ಬೇಡ, ಒಂದೇನು 1 ಗಂಟೆ ಆಗಿದ್ರೆ ಸಾಕಾಯಿತು. 2 ಹೆಣ್ಣು ಹುಡುಗರಾಗವು, ಒಬ್ಬನೇ ಒಬ್ಬ ಇರೋನು ಅಂತ. ಇನ್ನೊಂದು ಹೆಣ್ಣು ಆಗ್ಬೇಕಾಯ್ತಂತ ನೋಡಮ್ಮ. 2 ಹೆಣ್ಮಕ್ಳಾಗಿದ್ರೆ ಅಕ್ಕ ತಂಗಿಯರಿರ್ಬೇಕು, ಕಷ್ಟ ಸುಖ ನೋಡೋಕ್ಕೆ ಅಕ್ಕ ತಂಗಿ ಅಂತ ಹೇಳಿ ಬೋರಾರು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅಳಿ ಅಂದ್ರು. ಮತ್ತೆ ಅಕ್ಕ ತಂಗಿಯರಿದ್ರೆ ಬೋದ್ತಾರೆ, ಕಷ್ಟ ಸುಖ ಅಂತ ಹೇಳಿ. ಇಬ್ಬರಿದ್ರೆ ಇಬ್ಬರಲ್ಲಿ ಗುದ್ದಾಡ್ಕೊಂಡು ಅಲ್ಲೇದಲ್ಲೇ ನನಗೆ ಆಸ್ತಿ ಬೇಕು, ನನಗೆ ಆ ಮನೆ ಬೇಕು, ಹೊಲ ಬೇಕು ಅಂತ ಗುದ್ದಾಡ್ತಾರೆ ಇಬ್ಬರಳಿದ್ರೆ. ಏನಾಗಲ್ಲ ಸುಮ್ಕಿ. ಎಂತ ಸೆನಕ ಇದ್ದಾವಂಗೆ. ಎಂತವತ್ತು ದೇವ್ರು ಕೊಟ್ಟಾವು, ಸಾಕು 2 ಗಂಟೆ ಆಗೇವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಚೈತ್ರ ನಮಗೆ ಡೆಲಿವರಿ ಆಗೈತೆ. 2 ಗಂಡು ಪಾಪು, 2 ಒಂದೇ ಥರ ಸೆನಕ ಇದೆ. ನಮ್ಮ ಋತುಗಂತೂ ಭಾಳ ಖುಷಿ ಆಯಿತು. ನಮ್ಮ ವರ್ಷನೂ ನಮ್ಮ ಚೈತ್ರನೇ 1 ಹೆಣ್ಣು 1 ಗಂಡು ಆಗ್ಬೇಕಾಯ್ತು ಅಂತ ಆಸೆ ಪಡ್ತಾ ಇದೆ. ಅವ್ರು ಹೇಳೋದು ನಿಜನೇ, ಒಬ್ರೊಬ್ರು ಇರಬೇಕು ಅಮ್ಮಂಗೆ ಆಗುತ್ತೆ. ಏನು ಮಾಡ್ತಿ, ಆಗಿರೋದೇನು ಮಾಡೋಕ್ಕಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.